ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡೋಣ. ಅಂದ್ರೆ ಇದನ್ನ ಕೇವಲ ಒಂದು ಜಾಗದ ಕಥೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಇತಿಹಾಸ, ಜನರ ನಂಬಿಕೆ, ಜೊತೆಗೆ ಇವತ್ತಿನ ಆಧುನಿಕ ಪ್ರಗತಿ ಎಲ್ಲವೂ ಒಟ್ಟಿಗೆ ಸೇರ್ಕೊಂಡಿದೆ. ಯೋಚನೆ ಮಾಡಿ, ಯಾವುದೇ ಒಂದು ಜಾಗದ ನಿಜವಾದ ಕಥೆ ಅಂದ್ರೆ ಏನು? ಅದು ಬರೀ ಮ್ಯಾಪ್ನಲ್ಲಿರೋ ಒಂದು ಪಾಯಿಂಟ್ ಅಷ್ಟೇನಾ? ಖಂಡಿತ ಇಲ್ಲ. ಅದರ ಹಿಂದೆ ಎಷ್ಟೋ ದೊಡ್ಡ ದೊಡ್ಡ ಕಥೆಗಳು ಅಡಗಿರ್ತವೆ. ಚಿಕ್ಕಬಳ್ಳಾಪುರದ ವಿಷಯಕ್ಕೆ ಬಂದ್ರೆ ಉತ್ತರ ಏನು ಗೊತ್ತಾ? ಈ ಮೂರೂ ಹೌದು. ಇತಿಹಾಸ, ಆಧ್ಯಾತ್ಮ, ಕೃಷಿ ಇವೆಲ್ಲದರ ಒಂದು ಅದ್ಭುತ ಕಾಂಬಿನೇಷನ್ ಅದು. ಈ ಮೂರೂ ಎಳೆಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡು ಇಡೀ ಜಿಲ್ಲೆಯನ್ನ ರೂಪಿಸಿವೆ ಅಂತ ಒಂದೊಂದಾಗೆ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಮೊದಲು ನಾವು ಇತಿಹಾಸದ ಪುಟಗಳನ್ನೇ ತಿರುಗೋಣ. ಈ ಜಾಗವನ್ನ ಯಾರೆಲ್ಲ ಆಳಿದ್ರು, ಯಾವೆಲ್ಲ ಸಾಮ್ರಾಜ್ಯಗಳು ಇಲ್ಲಿದ್ದು ಅಂತ ನೋಡೋಣ. ಗಂಗರ ಕಾಲದಿಂದ ಶುರುವಾಗಿ ಆಮೇಲೆ ಚಾಲುಕ್ಯರು, ಹೊಯ್ಸಳರು, ಆಮೇಲೆ ಆ ಅದ್ಭುತ ವಿಜಯನಗರ ಸಾಮ್ರಾಜ್ಯ, ಹೀಗೆ ಒಂದಾದ ಮೇಲೊಂದರಂತೆ ಹಲವಾರು ದೊಡ್ಡ ದೊಡ್ಡ ರಾಜವಂಶಗಳು ಈ ಜಾಗವನ್ನ ಆಳಿವೆ. ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ಗುರುತನ್ನ ಇಲ್ಲಿ ಬಿಟ್ಟೋಗಿದ್ದಾರೆ. ಇದ್ರಿಂದನೇ ಗೊತ್ತಾಗುತ್ತೆ ಚಿಕ್ಕಬಳ್ಳಾಪುರದ ಇತಿಹಾಸದ ಬೇರುಗಳು ಎಷ್ಟು ಆಳಕ್ಕೆ ಇಳಿದಿವೆ ಅಂತ. ಇನ್ನು ಸ್ವಲ್ಪ ಇತ್ತೀಚಿನ ಹಿಸ್ಟ್ರಿಗೆ ಬರೋಣ. ಟಿಪ್ಪು ಸುಲ್ತಾನ್ ಮತ್ತು ಹೈದರಲಿ ಕಾಲದಲ್ಲಿ ಈ ಜಾಗ, ಅದರಲ್ಲೂ ನಂದಿ ಬೆಟ್ಟ, ಒಂದು ದೊಡ್ಡ ಮಿಲಿಟರಿ ಸೆಂಟರ್ ಆಗಿತ್ತು. ಆಮೇಲೆ ಬ್ರಿಟಿಷರ್ ಬಂದಾಗ ಇದು ಕೋಲಾರ ಜಿಲ್ಲೆಯ ಒಂದು ಭಾಗವಾಗಿತ್ತು. ಆಗ ಇಲ್ಲಿ ವ್ಯವಸಾಯ, ವ್ಯಾಪಾರ ಎಲ್ಲವೂ ತುಂಬಾನೇ ಬದಲಾಯಿತು. ಆ ಕಾಲದಲ್ಲೇ ಇವತ್ತಿನ ಚಿಕ್ಕಬಳ್ಳಾಪುರದ ಸ್ವರೂಪಕ್ಕೆ ಒಂದು ರೀತಿಯಲ್ಲಿ ಅಡಿಪಾಯ ಹಾಕಿದ್ದು. ಇದು ದಾಖಲೆಗಳಲ್ಲಿ ಸಿಗುವ ಇತಿಹಾಸ ಆಯ್ತು. ಆದರೆ ಇತಿಹಾಸದ ಪುಸ್ತಕಗಳನ್ನ ದಾಟಿ ನೋಡಿದ್ರೆ ಜನರ ನಂಬಿಕೆಗಳಲ್ಲಿ, ಪುರಾಣಗಳಲ್ಲಿ ಜೀವಂತವಾಗಿರೋ ಕಥೆಗಳು ಸಿಗ್ತವೆ. ಬನ್ನಿ, ಈಗ ಆ ಜಗತ್ತಿಗೆ ಹೋಗೋಣ. ಸರಿ, ಈಗ ಚಿಕ್ಕಬಳ್ಳಾಪುರದ ಇನ್ನೊಂದು ಮುಖವನ್ನ ನೋಡೋಣ. ಇದು ಪುಸ್ತಕಗಳಲ್ಲಿ ಸಿಗೋದಿಲ್ಲ, ಬದಲಿಗೆ ಜನರ ನಂಬಿಕೆಗಳಲ್ಲಿ ಹಾಗೆಯೇ ಉಳಿದುಕೊಂಡಿದೆ. ಅದೇ ಈ ಜಾಗದ ಪೌರಾಣಿಕ ಅಂದ್ರೆ ದೈವಿಕ ಮಹತ್ವ. ಸ್ಥಳೀಯವಾಗಿ ಏನಂತಾರೆ ಅಂದ್ರೆ, ಈ ಜಾಗ ದೇವತೆಗಳ ತಪಸ್ಸಿನ ಸ್ಥಳ ಅಂತೆ. ಹೌದು, ಕಲಿಯುಗದಲ್ಲಿ ಈ ಭೂಮಿಗೆ ಒಂದು ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ ಇದೆ ಅಂತ ಇಲ್ಲಿನ ಜನರನ್ನ ನಂಬಿಕೆ. ಅದಕ್ಕೆ ಈ ಜಾಗವನ್ನ ತಪೋಭೂಮಿ ಅಂತನೂ ಕರೀತಾರೆ. ತಪೋಭೂಮಿ ಅಂದ್ರೆ ಸುಮ್ನೆ ಒಂದ್ ಜಾಗ ಅಂತಲ್ಲ, ಬದಲಿಗೆ ಧ್ಯಾನ ಮಾಡೋಕೆ, ಆಧ್ಯಾತ್ಮಿಕ ಸಾಧನೆ ಮಾಡೋಕೆ ಅಂತಾನೆ ಮೀಸಲಾಗಿರುವ ಒಂದು ಪವಿತ್ರ ನೆಲ. ಅದರಲ್ಲೂ ಶಿವನ ಭಕ್ತರಿಗೆ ಇದು ತುಂಬಾನೇ ಮಹತ್ವದ ಒಂದು ಸ್ಥಳ. ನೋಡಿ, ನಂದಿ ಬೆಟ್ಟದ ವಿಷಯ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಒಂದ್ ಕಡೆ ಅದು ಟಿಪ್ಪು ಸುಲ್ತಾನನ ಮಿಲಿಟರಿ ಫೋರ್ಟ್, ಅಧಿಕಾರದ ಸಂಕೇತ. ಇನ್ನೊಂದ್ ಕಡೆ ಅದೇ ಜಾಗ ಶಿವನ ವಾಹನ ನಂದಿಯ ವಾಸಸ್ಥಾನ, ಭಕ್ತರ ತಪೋಭೂಮಿ. ಹಿಸ್ಟ್ರಿ ಮತ್ತು ಮೈಥಾಲಜಿ ಅಂದ್ರೆ ಇತಿಹಾಸ ಮತ್ತು ಪುರಾಣ ಇಲ್ಲಿ ಹೇಗೆ ಒಟ್ಟಿಗೆ ಸೇರ್ಕೊಂಡಿದೆ ಅನ್ನೋಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಬರೀ ನಂದಿ ಬೆಟ್ಟ ಅಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿ ಇನ್ನು ಹಲವಾರು ಶಿವನ ದೇವಸ್ಥಾನಗಳಿವೆ, ಸ್ಕಂದಗಿರಿ ಅಂಥ ಸುಂದರವಾದ ಬೆಟ್ಟ ಗುಡ್ಡಗಳಿವೆ. ಇನ್ನು ಈ ಎಲ್ಲದರ ಜೊತೆಗೆ ಇಲ್ಲಿನ ಮಣ್ಣಿನ ಕಥೆನೇ ಬೇರೆ. ಈ ಮಣ್ಣು ಎಷ್ಟು ಫಲವತ್ತಾಗಿದೆಯಂದ್ರೆ ಇಲ್ಲಿ ಬೆಳೆಯೋ ದ್ರಾಕ್ಷಿ ದೇಶದಲ್ಲೇ ಫೇಮಸ್. ಓಕೆ, ಹಾಗಾದ್ರೆ ಇತಿಹಾಸ ಮತ್ತು ಪುರಾಣದ ಕಥೆಗಳಿಂದ ಹೊರಗೆ ಬಂದು ಈಗಿನ ಚಿಕ್ಕಬಳ್ಳಾಪುರ ಹೇಗಿದೆ, ಅದರ ಇವತ್ತಿನ ಜರ್ನಿ ಹೇಗಿದೆ ಅಂತ ನೋಡೋಣ. 2007 ಈ ಒಂದು ವರ್ಷ ಚಿಕ್ಕಬಳ್ಳಾಪುರದ ಮಾಡರ್ನ್ ಹಿಸ್ಟ್ರಿಯಲ್ಲಿ ತುಂಬಾನೇ ಮುಖ್ಯವಾದದ್ದು. ಯಾಕಂದ್ರೆ ಇದೇ ವರ್ಷದಲ್ಲಿ ಅದನ್ನ ಕೋಲಾರ ಜಿಲ್ಲೆಯಿಂದ ಬೇರ್ಪಡಿಸಿ ಒಂದು ಹೊಸ ಸ್ವತಂತ್ರ ಜಿಲ್ಲೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದು. ಒಮ್ಮೆ ಪ್ರತ್ಯೇಕ ಜಿಲ್ಲೆ ಅಂತ ಆದ್ಮೇಲೆ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ರೋಡಲ್ಲಿ ಸ್ಪೀಡಾಗಿ ಮುಂದೆ ಹೋಗ್ತಿದೆ. ಹಳೇ ಕೃಷಿ ಪದ್ಧತಿಗಳ ಜೊತೆಗೆ ಹೊಸ ಹೊಸ ಇಂಡಸ್ಟ್ರಿಗಳು, ಇಂಪ್ರೂವ್ ಆದ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಸೇರಿ ಇವತ್ತು ಇದು ನಮ್ಮ ರಾಜ್ಯದ ಒಂದು ಪ್ರಾಮಿಸಿಂಗ್ ಜಿಲ್ಲೆಯಾಗಿ ನಿಂತಿದೆ. ಹಾಗಾದ್ರೆ ಕೊನೆಗೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಒಂದು ಜಾಗ ತನ್ನ ಸಾವಿರಾರು ವರ್ಷಗಳ ಇತಿಹಾಸ, ಜನರ ಆಳವಾದ ನಂಬಿಕೆ ಇದೆಲ್ಲವನ್ನೂ ಉಳಿಸ್ಕೊಂಡು ಇವತ್ತಿನ ಮಾಡರ್ನ್ ಪ್ರಪಂಚದ ಜೊತೆ ಹೆಜ್ಜೆ ಹಾಕೋದು ಹೇಗೆ ಸಾಧ್ಯ? ಚಿಕ್ಕಬಳ್ಳಾಪುರದ ಕಥೆ ಬಹುಶಃ ಈ ಪ್ರಶ್ನೆಗೆ ಒಂದು ಜೀವಂತ ಉತ್ತರವೇನೋ.